ಜಿಲ್ಲೆಯಲ್ಲಿ ಬಿ ನಾಯ್ಕ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅಂತೇಳಿ ಮಾನ್ವಿ ಬಿಜೆಪಿ ಕಾರ್ಯಕರ್ತರಲ್ಲಿ ಚರ್ಚೆ ಗ್ರಾಸವಾಗಿದೆ ಸರ್. ಇಲ್ಲ, ಇದು ಮಾನ್ವಿ ಕ್ಷೇತ್ರನ ಕೇಳಿ, ರಾಯಚೂರು ಕ್ಷೇತ್ರ ಕೇಳಿ ಶಿವರಾಜ್ ಪಾಟೀಲ್ ಕೊಡೋದು, ಲಿಂಗಸೂರು ಕ್ಷೇತ್ರ ಕೇಳಿ ಮಾನಪ್ಪಜ್ಜನ್ ಹೇಳಿದಂಗೆ ಕೊಡಂತ ಇಲ್ಲ. ಇದು 8 ಕ್ಷೇತ್ರಗಳ ಒಟ್ಟಾಭಿಪ್ರಾಯ ತಗೊಂಡು ಟಿಕೆಟ್ ಅನೌನ್ಸ್ ಮಾಡ್ತಾರೆ. ಮತ್ತು JDS ಪಾರ್ಟಿ BJP ಪಾರ್ಟಿ ಅಂತಿಲ್ಲ. ಈಗ JDS BJP ಒಂದು, ನಮ್ಮದು ಸಮ್ಮಿಶ್ರ ಇದ್ದಂಗೆ. ಈಗ ಹಾಗಾಗಿ ನಾವು ಇಬ್ಬರು ಸಮನ್ವಯತೆಯಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ವಿನಃ ಅವರು ನಮಗೆ ಎದುರು ಬಿದ್ರಾಗಿ ಇದು ನಮ್ಮ ಕ್ಯಾಂಡಿಡೇಟು ಇದು ನಿಮ್ಮ ಕ್ಯಾಂಡಿಡೇಟ್ ಅಂತೇಳಿ ಚುನಾವಣೆ ಎದುರಿಸಂಗಿಲ್ಲ. ಮತ್ತು ಒಂದು ನೀವು ತಿಳ್ಕೋಬೇಕು, ಇವತ್ತು JDS ಪಕ್ಷದ ಅಭ್ಯರ್ಥಿದ್ರೆ ಏನಾದರೂ ನೀವು ಆ ಆಪಾದನೆ ಅವ್ರ ಮೇಲೆ ಮಾಡಬೇಕು. ಇವತ್ತು ಅದೇನಿಲ್ಲ, ಇದು ನಮ್ಮದು BJP ಪಕ್ಷದ ಅಭ್ಯರ್ಥಿ, ಹಾಗಾಗಿ ಅವ್ರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ವಿನಃ ಬೇರೆ ಏನೂ ಇಲ್ಲ. ಸಹಾಯ ಮಾಡೋಂಥವ್ರನ್ನ ನೀವು ಅನಾವಶ್ಯಕ ಪ್ರಶ್ನೆಗಳನ್ನು ಹಾಕಿ ಆ ಪಾಪ ಗೊಂದಲದಲ್ಲಿ ಕಾರ್ಯಕರ್ತರು ತರಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಸರ್, ಇದೊಂದೇನೆಂದರೆ ಬಿ ನಾಯಕರಿಗೆ ಆಕ್ಚುಲಿ ಟಿಕೆಟ್ ಸಿಗ್ತಾ ಇತ್ತು, ಅವ್ರ ಜೊತೆ ಇರ್ತಕ್ಕಂಥ ಕೆಲವು ಮುಖಂಡರನ್ನೇ ಉಳಿ ಹಿಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಸಹಜ ಇವು ನೋಡ್ರಿ, ನನಗೆ ಟಿಕೆಟ್ ಸಿಕ್ಕಾಗ ನಾನೊಂಥರ ಇರ್ತೀನಿ, ನನಗೆ ಸಿಗ್ಲಾರ್ದಾಗ ಒಂಥರ. ಇದು ಮಾನಸಿಕ ಸಂಬಂಧಗಳು, ಇವು ನಮ್ಮ ಮನಸ್ಸುಗಳು. ಇವು ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ನಗು ಬರ್ತದೆ, ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂದಾಗ ದುಃಖ ಆಗ್ತದೆ. ನಮ್ಮ ಮನಸ್ಸು ಚೆನ್ನಾಗಿದ್ದರೆ ನಮ್ಮದು ನಿಮ್ಮದು ಸಂಬಂಧಗಳು ಚೆನ್ನಾಗಿದ್ರೆ ಕಣ್ಣು ನೋಡಿದ್ರು ನಿನಗೆ ಖುಷಿ ಆಗ್ತದೆ, ಏನು ನಮ್ಮ ನೋಡಿ ಕಣ್ಣು ಚೂಟಿದ್ನಪ್ಪ ಅಂತ. ಸಂಬಂಧಗಳು ಚೆನ್ನಾಗಿಲ್ಲ ಅಂದಾಗ ಏನು ಅನ್ಸ್ತದೆ ನಿನಗೆ, ನನ್ನ ನೋಡಿ ಕಣ್ಣು ಚೂಡ್ತಾನೆ ನೋಡು ಅನ್ಸೋದು. ಹಾಗಾಗಿ ಇವೆಲ್ಲ ಸಂಬಂಧಗಳ ಮೇಲೆ ವ್ಯಕ್ತವಾಗ್ತವೆ, ಅವೆಲ್ಲ ಇರೋದು ಸಹಜ, ಅಸಮಾಧಾನ ಇರೋದು ಸಹಜ. ಇವೆಲ್ಲ ಹೈಕಮಾಂಡ್ ಎಲ್ಲವೂ ಗಮನಿಸಿ ಈಗಾಗಲೇ ಅನೌನ್ಸ್ ಮಾಡಿದೆ. ಹಾಗಾಗಿ ಏನು ಅಂತ ತೊಂದರೆ ಏನಿಲ್ಲ. ಸರ್, ಇದೊಂದು ರಾಯಚೂರು ಜಿಲ್ಲೆಯಲ್ಲಿ ಅಂಬರೀಷ್ ನಾಯ್ಕರು MP ಆದ ನಂತರ ಅವರು ಕ್ಷೇತ್ರವಾರು ವಿಧಾನಸಭಾವಾರು ಬಂದಿರೋದು ಬಹಳ ಅಪರೂಪ ಅಂತ ಹೇಳ್ತಾ ಇದ್ದಾರೆ. ಅದೊಂದು ಕೂಡ BJP ಕಾರ್ಯಕರ್ತರು ಕಟ್ಟಾಳುಗಳು ಇದ್ರು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಇದೆ. ಕಾರ್ಯಕರ್ತರು ಕೂಡ ಬಲ ತುಂಬಿಸುವ ಕೆಲಸ ಕೂಡ ಮಾಡಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕರ್ತರನ್ನ ಬಲ ತುಂಬಿಸಿದ್ದಾರೆ. ಅವ್ರಿಗೆ ಕೆಲವೊಂದು ಈಗ ನೋಡ್ರಿ, ಅವರು ದೇಶದಲ್ಲಿ 9ನೇ ಸ್ಥಾನದಲ್ಲಿದ್ದಾರೆ MP. ಅವ್ರ ಹೆಸರು ಇವತ್ತು ನಂಬರ್ ಆಫ್ ಪ್ರಶ್ನೆ ಕೇಳೋದ್ರಲ್ಲಿ, ಅಟೆಂಡೆನ್ಸ್ನಲ್ಲಿ ಮತ್ತು ಅವರು ಏನು ಕಾರ್ಯನಿರ್ವಹಿಸಿದ್ದಾರೆ 9ನೇ ಸ್ಥಾನದಲ್ಲಿದ್ದಾರೆ. ಈಗ ಅಲ್ಲಿ ನೋಡ್ಕೋಬೇಕು ಇಲ್ಲಿ ನೋಡ್ಬೇಕು ಅಂತ ಹೇಳಿದರೆ ಸ್ವಲ್ಪ ಕೆಲಸದ ಒತ್ತಡಗಳು ಇರ್ತಾವೆ, ಸಹಜ. ಆದರೆ ಇವತ್ತು ರಾಯಚೂರು ಕ್ಷೇತ್ರದಲ್ಲಿ 34,000 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವ್ರಿಗೆ ತಮ್ಮದೇ ಆದಂಥ ಇದೆ. ಎಲ್ಲರೂ ನಾಯಕರು ಕೆಲಸ ಮಾಡ್ದಂಗೆ ಮಾಡಬೇಕು, ನಾಯಕರ ಕಾರ್ಯಕರ್ತನ ಮಾಡಿಸೋ. ಒಬ್ಬೊಬ್ರದ್ದು ಒಂದೊಂದು ಸ್ವಭಾವ ಇರ್ತಾವೆ. ಶಿವರಾಜ್ ಪಾಟೀಲ್ದು ಆ ರಾಜಕೀಯ ಮಾಡೋದೇ ಬೇರೆ, ನಾಯಕರು ರಾಜಕೀಯ ಮಾಡೋದೇ ಬೇರೆ. ನಾಯಕರು ನೋಡ್ರಿ, ಇವತ್ತು ಒಂದು ನಾವು ತಿಳ್ಕೋಬೇಕು, ಇದು ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿ, ಪ್ರಭಾವಿ ಕುಟುಂಬ ಮತ್ತು ಕಾರ್ಯಕರ್ತರಿಗೆ ಅತ್ಯಂತ ಸನಿಹದಲ್ಲಿರುವಂಥ ರಾಜಕಾರಣಿ. ಪಕ್ಷಾತೀತವಾಗಿ ಯಾರಾದರೂ ಇದ್ದರೆ ಅದು ನಾಯಕರಿದ್ದಾರೆ. ನಮಗೂ ಅನುಭವ ಇದೆ, ಗರ್ವ ಇದೆ. ನಮ್ಗೆ ಅತ್ಯಂತ ಆತ್ಮೀಯ ಸ್ನೇಹಿತರವರು. ಇವತ್ತೇನು ಮಾನವಿ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮ ಮತ್ತು ಅವರ ಸಂಬಂಧ ಗೊತ್ತಿರಲಿಕ್ಕಿಲ್ಲ. ನಾನು ವೈದ್ಯಕೀಯ ಕ್ಷೇತ್ರದಲ್ಲಿದ್ದಾಗಲೇ, ಅವರು ರಾಜಕೀಯದಲ್ಲಿದ್ದಾಗಲೇ 25 ವರ್ಷದಿಂದನೇ ನಾವು ನಮ್ಮದು ಅವ್ರದ್ದು ಸಂಬಂಧಗಳಿದ್ವು. ಇವತ್ತು ಇವರು ಹಂಗಾಗಿ ನಮ್ಮ ಬಗ್ಗೆ ಆಗಲಿ, ನಿಮ್ಮ ಬಗ್ಗೆ ಆಗಲಿ, ಇನ್ನೊಬ್ಬರ ಬಗ್ಗೆ ಆಗಲಿ ಯಾರೂ ಅನಾವಶ್ಯಕ ಗೊಂದಲಗಳು ಇರುವಂಥದ್ದು ಮಾಡಬಾರ್ದು, ಸೃಷ್ಟಿಸುವಂಥ ಕೆಲಸನೂ ಮಾಡಬಾರ್ದು. ಅದು ಮುಕ್ತಾಯ. ಈಗ ಏನಿದೆ ಮುಂದೆ ಚುನಾವಣೆ ಹೆಂಗೆ ಮಾಡಬೇಕು, ಚುನಾವಣೆ ಮಾಡಬೇಕು ಅಷ್ಟೇ.